ನಮಸ್ಕಾರ ಬಂದಲೆ ಎಲ್ಲರಿಗೂ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೆನ್ನೆ ನೈಟ್ ಹೋಗಿದ್ವಿ ಬಸ್ ಸ್ಟ್ಯಾಂಡ್ಗೆ, ಮೈಸೂರಿಗೆ ಹೋಗೋಣ ಅಂತ. 9 ಗಂಟೆಗೆ ಹೋಗಿ 12 ಗಂಟೆಗೆ ವಾಪಸ್ ಬಂದ್ವಿ, ಬಸ್ ಇರಲಿಲ್ಲ. ಫ್ಲಾಶ್ ಬ್ಯಾಕ್. ಅದಕ್ಕೆ ಇವತ್ತು ಇನ್ನೊಂದು ಸತಿ ಹೋಗ್ತಿದ್ದೀವಿ. ಚಿಕ್ಕ ಬ್ಯಾಗ್ ಮಾಡಿರೋದು, ಸಡನ್ ಆಗಿ ಆಗಿರೋದು, ಅದಕ್ಕೋಸ್ಕರ ಈಗ ಬನ್ನಿ ಬಸ್ ಸ್ಟ್ಯಾಂಡ್ಗೆ ಹೋಗ್ತಿದ್ದೀವಿ. ಎಲ್ಲರಿಗೂ ಮೈಸೂರಿಗೆ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಬೆಳಿಗ್ಗೆ 9:40ಕ್ಕೆ ಬಸ್ಸಲ್ಲಿ ಹತ್ತಿದ್ವಿ. ಇಲ್ಲಿಗೆ ಬಂದು ರೀಚ್ ಆಗ್ಬೇಕಾದ್ರೆ 4 ಗಂಟೆ ಆಗಿತ್ತು. ಇವಾಗ ನಾಟಕ ನೋಡಕ್ ಹೋಗ್ತಿದೀವಿ. 6:15ಗೆ ನಾಟಕ ಸ್ಟಾರ್ಟು. ಅದಕ್ಕೆ ಕಾರಲ್ಲಿ ಹೋಗ್ತಿದೀವಿ. ಬನ್ನಿ ಅಲ್ಲೋಗಿ ಸಿಗೋಣ. ನಾಟಕ ನೋಡ್ಕೊಂಡು ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. 2 ಗಂಟೆ ನಾಟಕ, ತುಂಬಾ ಸಕ್ಕತ್ತಾಗಿತ್ತು, ಚೆನ್ನಾಗಿತ್ತು. ಈಗ ಇಲ್ಲಿಂದ ಮನೆಗೆ ಹೋಗ್ತಿದೀವಿ. ಊಬರ್ ಆಟೋ ಬುಕ್ ಮಾಡಿದೀವಿ, ಈಗ ಬರುತ್ತೆ. ವೆಯ್ಟ್ ಮಾಡ್ತಿದೀವಿ ಇಲ್ಲೇ, ನೋಡೋಣ ಹೋಗೋಣ. ಈಗ ಅಂತೂ ಫೈನಲಿ ನಾಟಕ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇನ್ನು ನಾಳೆ ಹೊರಗಡೆ ಹೋಗೋಕೈತೆ, ಅಲ್ಲಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಫುಲ್ಲು ಸುಸ್ತಾಗಿ ಹೋಗೈತೆ, ಊಟ ಮಾಡಿ ಮಲ್ಕೊಳ್ಳೋದೇನು. ಸಿಗೋಣ, ನಾಳೆ ಸಿಗೋಣ. ಎಲ್ಲರಿಗೂ ಶುಭೋದಯ. ಇವತ್ತು ಮೈಸೂರಲ್ಲಿ 2ನೇ ದಿನ. ಇವತ್ತು ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಿದ್ದೀವಿ. ಬನ್ನಿ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬಿಟ್ಟು ಅಲ್ಲೇ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಈಗ ಅಲ್ಲಿ ಬಸ್ಸಲ್ಲಿ ಇಳ್ಕೊಂಡು ಈ ಕಡೆ ಬರ್ತಿದ್ದೀವಿ. ಈಗ ಒಳಗಡೆ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಳ್ಳೋಣ. ಆಮೇಲೆ ನಿನ್ನೆ ನಾಟಕದ್ದು ನನಗೆ ರಿವ್ಯೂ ಕೊಡೋಕ್ಕೆ ನೆನಪೇ ಇರಲಿಲ್ಲ. ನಾಟಕ ಮಾತ್ರ ಸಖತ್ತಾಗಿತ್ತು. ಏನಪ್ಪ ಅಂದರೆ ಫುಲ್ಲು ಡೈರೆಕ್ಷನ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಆ್ಯಕ್ಟಿಂಗ್ ಆಗಿರ್ಬೋದು, ಫುಲ್ಲು ಚಿಂದಿ ಅಂದ್ಕೊಳ್ಳಿ. ಮೈಸೂರಲ್ಲಿರೋರು ಒಂದು ಸತಿ ಬಂದ್ಬಿಟ್ಟು ವಿಸಿಟ್ ಕೊಡಿ ಅಲ್ಲಿಗೆ. ಇಲ್ಲಿ ಏನಂತಾರೆ ಕಲಾಮಂದಿರ, ಕಿರು ಕಲಾಮಂದಿರದಲ್ಲಿ ಆಗೋದು. ನೆಕ್ಸ್ಟ್ ಸಂಡೇನೂ ಇದೆ. 100 ರೂಪೀಸ್ ಎಂಟ್ರಿ ಟಿಕೆಟು. ಮ್ಯೂಸಿಕ್ ಎಲ್ಲ ಫುಲ್ಲು ನೆಕ್ಸ್ಟ್ ಲೆವೆಲು, ತುಂಬ ಚೆನ್ನಾಗಿತ್ತು. ನಮ್ಗೆ ಗೊತ್ತಿಲ್ದಿರೋ ಸ್ಟೋರಿ ಎಲ್ಲ ಇತ್ತು ಅದರಲ್ಲಿ. ಆಮೇಲೆ ಏನಪ್ಪ ಅಂದರೆ ಅದು ಯಾವುದ್ರ ಬಗ್ಗೆ ಸ್ಟೋರಿ ಅಂದರೆ ಮಹಾಭಾರತ ಯುದ್ಧ ಆದಮೇಲೆ ಏನೆಲ್ಲ ನಡೀತು ಅದ್ರ ಬಗ್ಗೆ ಫುಲ್ಲು ನೆಕ್ಸ್ಟ್ ಲೆವೆಲ್ ಐತೆ. ಒಂದು ಸತಿ ಬಂದು ವಿಸಿಟ್ ಕೊಡಿ. ಈಗ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ಈಗ ದೇವ್ರ ದರ್ಶನ ಮುಗಿಸ್ಕೊಂಡು ಈ ಕಡೆ ನಂದಿ ಬೆಟ್ಟದ ಸೈಡ್ ಹೋಗ್ತಿದ್ದೀವಿ. ಫುಲ್ಲು ರಶ್ ಇತ್ತು, ಆದರೂ ವೆಯ್ಟ್ ಮಾಡಿ ಎಷ್ಟು 10:30 ಬಂದಿದ್ದೀವಿ. 11:30 ಆಗೈತಿ ಈಗ ಇಲ್ಲಿ ಕೆಳಗೆ ಇನ್ನೊಂದು ದೇವಸ್ಥಾನ ಐತೆ, ಅಲ್ಲಿಗೆ ಹೋಗ್ಬಿಟ್ಟು ಬರೋಣ. ಅದಾದಮೇಲೆ ಮತ್ತೆ ಬಸ್ ಹತ್ಕೊಂಡು ಮನೆಗೆ ಹೋಗೋದು. ಇಲ್ಲೇ ಬಸ್ ಸ್ಟ್ಯಾಂಡ್ ಮೇಲೇ, ಅಲ್ಲೇ ಬಿಡ್ತಾರೆ, ಹತ್ರನೇ, ತುಂಬ ಹತ್ರದಲ್ಲೇ ಬಿಟ್ಟು ಹೋಗ್ತಾರೆ. ಅಲ್ಲಿಂದ ಸ್ವಲ್ಪ ನಡೆಯೋಕ್ಕಿರುತ್ತೆ, ನಡ್ಕೊ ಬರೋಕ್ಕೆ. ಈಗ ನೀವು ದೇವ್ರ ದರ್ಶನ ಮಾಡ್ಕೊಂಡ್ರಿ, ಒಳಗಡೆ ಮೊಬೈಲ್ ತಗೋಂಗಿಲ್ಲ, ಅಲ್ಲಿ ಹಾಕಿದ್ದಾರೆ ಪ್ರಾಹಿಬಿಟೆಡ್ ಅಂತ. ಅದಕ್ಕೆ ಒಳಗಡೆ ಯಾವುದು ಶೂಟ್ ಮಾಡಿಲ್ಲ ನಾನು. ಬನ್ನಿ ಈಗ ಅಲ್ಲಿ ಹೋಗ್ಬಿಟ್ಟು ಸಿಗೋಣ. ಈಗ ಇಲ್ಲಿ ಟೋಟಲ್ ಬಂದ್ಬಿಟ್ಟು ನಾವು ಇಳ್ಕೊ ಬರ್ತಿರೋ ಸ್ಟೆಪ್ ಬಂದ್ಬಿಟ್ಟು ಟೋಟಲ್ 1001 ಸ್ಟೆಪ್ ಇದೆ. ಅದಕ್ಕೆ ನಾವು ಅವಾಗ ಚಿಕ್ಕವನಿರ್ಬೇಕಾದ್ರೆ ಸ್ಟೆಪ್ ಹತ್ಕೊ ಬಂದಿದ್ದೆ. ಈಗ ಡೌಟು ಇಲ್ಲೇ ಬಂತು ದೇವಸ್ಥಾನ. ಅದು ನಂದಿ ದೇವಸ್ಥಾನ, ಅಂದರೆ ನಂದಿದು ಇದಿದೆ, ದೊಡ್ಡದೊಂದು ಮೂರ್ತಿ ಥರ.
ಈಗ ಹಂಗೆ ಸ್ಟೆಪ್ ಇಳ್ಕೊ ಬರ್ಬೇಕಾದ್ರೆ ಇಲ್ಲೊಂದು ವ್ಯೂ ಪಾಯಿಂಟ್ ಐತೆ ಗುರು, ಹೆಂಗೈತೆ ಅಂತ ತೋರಿಸ್ತೀನಿ ನೋಡಿ. ಫುಲ್ ಇಡೀ ಮೈಸೂರೇ ಕಾಣಿಸ್ತೈತೆ, ಆದರೆ ಫುಲ್ಲು ಸ್ಲಿಪ್ಪರಿ ಜಾಗ ಮಾತ್ರ ಸಕ್ಕತ್ತಾಗೈತೆ ನೋಡಿ. ಈಗ ಅಲ್ಲಿ ವ್ಯೂ ಪಾಯಿಂಟಿಂದ ಇಳ್ಕೊಂಡು ಹಂಗೆ ಒಂದು 150 ಸ್ಟೆಪ್ ಇಳ್ಕೊ ಬಂದ್ವಿ. ಈಗ ಹತ್ರ ಆಯಿತು, ಆಗ ಅಲ್ಲಿ ಸಿಕ್ಕೇ ಇರಲಿಲ್ಲ, ಅದು ಇನ್ನೊಂದು ದೇವಸ್ಥಾನ ಇದ್ದಿದ್ದಲ್ಲಿ. ನಾವಿವಾಗ ಚಾಮುಂಡಿ ಬೆಟ್ಟದಿಂದ ವಾಪಸ್ ಬಂದ್ವಿ. ಈಗ ಮನೆಗೆ ಹೋಗ್ಬಿಟ್ಟು ಊಟ ಮಾಡಿ ಸಂಜೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ಇವಾಗ ಇನ್ನೊಂದು ಜಾಗಕ್ಕೆ ಹೋಗ್ತಿದ್ದೀವಿ. ಆವಾಗ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬಿಟ್ಟು ವಾಪಸ್ ಬಂದ್ವಿ ಅಲ್ವಾ. ಇವಾಗ ಇನ್ನೊಂದು ಜಾಗಕ್ಕೆ ಹೋಗ್ತಿದ್ದೀವಿ, ಮೈಸೂರು ಮಾಲ್ಗೆ ಹೋಗೋಣ. ಕಾರ್ ತೆಗಿತಿದ್ದಾರೆ ಇಲ್ಲಿ, ಕಾರ್ ಒಳಗಡೆ ಹೋಗಿ ಕುತ್ಕೊಳ್ಳೋಣ. ಮತ್ತೆ ಅಲ್ಲಿ ಹೋಗ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಬನ್ನಿ. ಈಗ ಮೈಸೂರು ಮಾಲ್ ಹತ್ರ ಬಂದು ಇಳಿದಿದ್ದೀವಿ. ಬನ್ನಿ ಒಳಗಡೆ ಹೋಗೋಣ. ಒಳಗಡೆ ಹೋಗಿ ತೋರಿಸ್ತೀನಿ. ಇಲ್ಲ ಅಷ್ಟು ಬೆಳಕಿಲ್ಲ, ಕಾಣಿಸಲ್ಲ ಅನ್ಕೋತೀನಿ. ನನ್ನ ಜೊತೆ ನೀವು ಮಾಲ್ನ ಎಂಜಾಯ್ ಮಾಡಿ ಬನ್ನಿ. ಒಳಗಡೆ ಹೋಗೋಣ. ಈಗ ಅಲ್ಲಿ ಚೆಕ್ಕಿಂಗ್ ಆಗ್ಬಿಟ್ಟು ಮಾಲ್ ಒಳಗಡೆ ಎಂಟ್ರಿ ಕೊಟ್ಟಿದ್ದೀವಿ. ಹೆಂಗೈತೆ ನೋಡೋಣ. ಸಕ್ಕದಾಗೈತೆ, ತುಂಬ ದೊಡ್ಡದಾಗೈತೆ ಎಲ್ಲ ನೋಡಿ ಹೆಂಗೈತೆ. ಈಗ ಹಂಗೆ ಮಾಲ್ನ ರೌಂಡ್ ಹೊಡಿತಾ ಇದ್ದೀವಿ. ಇಲ್ಲಿ ನೋಡಿ ಮಕ್ಕಳು ಆಟ ಆಡೋದೆಲ್ಲ ಐತೆ. ಈ ಕಡೆ ಟ್ಯಾಟೂ ಶಾಪ್ ಐತೆ, ತುಂಬ ದೊಡ್ಡದಾಗೈತೆ ಮಾಲು, ಸಕ್ಕದಾಗೂ ಐತೆ. ಎಲ್ಲ ಫುಲ್ ಎ ಸಿ ಎಲ್ಲ ಕಡೆ. ಈಗ ಮಾಲ್ ಇದ್ದು ಮೂಲೆ ಸೈಡಲ್ಲಿ ಫಿಶ್ ಥೆರಪಿ ಮಾಡಿಸ್ತವ್ರೆ. ನೋಡಿ ತೋರಿಸ್ತೀನಿ ಫಿಶ್ ಥೆರಪಿ ಹೆಂಗ್ ಮಾಡ್ತಾರೆ ಅಂತ ಇದೆ. ಒಬ್ರಿಗೆ 100 ರೂಪೀಸು. ಅಲ್ಲಿ ನೋಡಿ ಹೆಂಗೈತೆ. ಇವಾಗ ಅಲ್ಲಿ ಫಿಶ್ ಥೆರಪಿ ಮಾಡಿಸ್ಕೊಂಡು ಈಗ ಗೇಮಿಂಗ್ ಝೋನ್ ಹತ್ರ ಹೋಗ್ತಾ ಇದ್ದೀವಿ. ಗೇಮಿಂಗ್ ಝೋನ್ ಹತ್ರ ಹೋಗ್ಬಿಟ್ಟು ತೋರಿಸ್ತೀನಿ ಏನೆಲ್ಲ ಐತೆ ಅಂತ. ಇಲ್ಲಿ ಫುಡ್ ಕೋರ್ಟ್ ಐತೆ, ಇಲ್ಲೇ ನೋಡಿ ಫುಡ್ ಕೋರ್ಟು. ಇದು ಫುಡ್ ಕೋರ್ಟು. ಇನ್ನೊಂದು ಸ್ಟೆಪ್ ಮೇಲೆ ಹೋದ್ರೆ ಗೇಮಿಂಗ್ ಝೋನು. ಆ ಕಡೆ ಥಿಯೇಟರ್ ಐತೆ, ಫಿಲಮ್ ಥಿಯೇಟರು. ಬೇಕಾದ್ರೆ ಹೊಸ ಮೂವಿ ರಿಲೀಸ್ ಆದ್ರೆ ಎಲ್ಲ ಇಲ್ಲೇ ಬಂದು ನೋಡ್ಬೋದು ಮಾಲಲ್ಲಿ. ಈಗ ಫಸ್ಟ್ ಅಲ್ಲಿ ಹೋಗೋಣ ಗೇಮಿಂಗ್ ಝೋನ್ಗೆ. ಕಾರ್ ಯೂಸ್ ಮಾಡ್ತಾರಲ್ಲ,